ಔಷಧ ವ್ಯಾಪಾರಿಗಳಿಗೆ, ಸಾಂಪ್ರದಾಯಿಕ ಔಷಧ ವ್ಯಾಪಾರಿಗಳಿಗೆ, ಆನ್ಲೈನ್ ಫಾರ್ಮಸಿ ವಿರುದ್ಧ, ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ, ಕಾರ್ಯದರ್ಶಿ, ಬೆಳಗಾವಿ ಡಿಸ್ಟ್ರಿಕ್ಟ್ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್. ಇವತ್ತು AIOCD ದಿಂದ ಆಲ್ ಇಂಡಿಯಾ ಅಪ್ಪ ಸಿಂಧೆ ಹಾಗೂ ಅಧ್ಯಕ್ಷರು KCD ರಘುನಾಥ್ ರೆಡ್ಡಿ, AK ಜೀವನ್ ಅವರ ನೇತೃತ್ವದಲ್ಲಿ ಆಲ್ ಇಂಡಿಯಾ ಬಂದನ್ನು ಮಾಡಿದ್ದೇವೆ. ನಮ್ಮ ಬೇಡಿಕೆ ಆನ್ಲೈನ್ ಫಾರ್ಮಸಿ ವಿರುದ್ಧ ಹಾಗೂ ಆನ್ಲೈನ್ನಿಂದ ಮಿಸ್ಯೂಸ್ ಆಗುವ ಅದರ ಬಗ್ಗೆ ನಮ್ಮ ಬೇಡಿಕೆ ಇದೆ. ಮತ್ತು ಡಿಸ್ಕೌಂಟ್, ಹೆವಿ ಡಿಸ್ಕೌಂಟ್ ಏನು ಕಂಪ್ನಿಗಳು ಕೊಡ್ತಾವೆ ಅದರ ವಿರುದ್ಧ ನಮ್ಮ ಇದು ಇದೆ. ಆನ್ಲೈನ್ ಫಾರ್ಮಸಿಯಿಂದ ಯುವಕರು ಮತ್ತು ಇದನ್ನು ಹ್ಯಾಬಿಟ್ ಫಾರ್ಮಿಂಗ್ ಆಗ್ತಾ ಇದ್ದಾರೆ. ಅದರ ವಿರುದ್ಧ ನಮ್ಮ ಹೋರಾಟವಿದೆ. ಆದ್ದರಿಂದ ನಿಮ್ಮ ಪತ್ರಿಕಾ ಮಾಧ್ಯಮದ ಕಳಕಳಿಯಿಂದ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಮುಟ್ಟಿಸಲಿಕ್ಕೆ ಕೇಳಿಕೊಳ್ಳುತ್ತೇನೆ. ನಾವು ಆಲ್ಮೋಸ್ಟ್ ಒಂದೊಂದು ಸಂಘಟನೆಗಳು ಭಾಳ ಅದಾವೆ. ಉಳಿದ ಸಂಘಟನೆಗಳು ನಮಗೆ ಬೆಂಬಲ ಸೂಚಿಸಿದ್ದಾರೆ. ನಮ್ಮ ಸದಸ್ಯರು ಎಲ್ಲರೂ ಬಂದ್ ಮಾಡಿದ್ದಾರೆ. ಬೆಳಗಾವಿ ಡಿಸ್ಟಿಕ್ದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದ್ ಮಾಡಿದ್ದಾರೆ. ಒಂದು 2500-400 ಮೆಡಿಕಲ್ ಶಾಪ್ ಡಿಸ್ಟಿಕ್ದಾಗ, ಬೆಳಗಾವಿ ಡಿಸ್ಟಿಕ್ದಾಗ 2400 ಮೆಡಿಕಲ್ ಶಾಪ್ ಆಲ್ಮೋಸ್ಟ್ ಬಂದ್ ಅದಾವ್ರಿ ಎಲ್ಲ ಕಡೆ. ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ, ಬೆಳಗಾವಿ ಜಿಲ್ಲಾ ಔಷಧ ವ್ಯಾಪಾರ ಸಂಘದ ಕಾರ್ಯದರ್ಶಿಯಾಗಿ 35 ವರ್ಷದಿಂದ ಇದ್ವಿ ನಾವು. ಇವತ್ತು ಜನರೊಳಗೆ ಏನಾಗಿದೆ ಅಂದರೆ, ಆನ್ಲೈನ್ ನೋಡೋದು, ಕಂಪೇರ್ ಮಾಡೋದು, ಯಾವ್ದು ಸ್ವಸ್ಥ ಇರ್ತದೆ ಅಥವಾ ಏನು ತಮ್ಗೇನು ಅನುಕೂಲ ಅದು ಬಾಕಿ ಐಟಮ್ ತೊಗೊಂಡಂಗೆ ಔಷಧ ತೊಗೋತಾರೆ. ಆದರೆ ಏನಾಗಿದೆ ಅಂದರೆ, ಆನ್ಲೈನ್ದಾಗ ಔಷಧ ತೊಗೊಳಕ್ಕೆ ಹೋದ್ರೆ ಅಂದ್ರೆ ಅಲ್ಲಿ ಫಾರ್ಮಸಿಸ್ಟ್ ಇರೋದಿಲ್ಲ. ಅದು ಯಾವ್ದು ಯೋಗ್ಯ ಔಷಧ ಬತ್ತು ಅನ್ನೋದು ಗೊತ್ತಾಗೋದಿಲ್ಲ. ಖರೆ ನೋಡ್ರೆ ಯಾವ ಡಾಕ್ಟ್ರ್ ಬರ್ದಿರ್ತಾರೋ ಅಲ್ಲೇ ಆಜು ಬಾಜು ಔಷಧ ಅಂಗಡಿಯವರಿಗೆ ಅವು ಔಷಧಗಳು ಸರಿಯಾಗಿ ಗೊತ್ತಿರ್ತದೆ, ಅದು ಇದಾಗ್ತಾವೆ. ಆದ್ದರಿಂದ ಆನ್ಲೈನ್ದವ್ರು ಏನು ಕೊಡ್ತಾರೋ ಅಲ್ಲಿ ಮೋಸಗಾರಿಕೆನೂ ಭಾಳ ಆಗ್ತಾವೆ. ಅವು ಜೆನ್ಯೂನ್ ಅದಾವೆ ಅಂತೇಳಿ ಗೊತ್ತಿರೋದಿಲ್ಲ. ಆದ್ದರಿಂದ ನಾವೇನು ಆನ್ಲೈನ್ ಬಾಕಿ ಐಟಮ್ ತೊಗೊಂಡಂಗೆ ಆನ್ಲೈನ್ ಔಷಧಗಳನ್ನು ಮಾರಬೇಡ್ರಿ. ಮತ್ತು ಆನ್ಲೈನ್ದವ್ರು ಏನು ಮಾಡ್ತಾರೋ ಆ ಡಾಕ್ಟ್ರ್ ಬರ್ದದ್ದು ಅಥವಾ ಹೇಳಿದ್ದು ಔಷಧಗಳನ್ನ ಕೊಡೋಂಗಿಲ್ಲ. ಅವ್ರು ಏನು ಸ್ವಯಂ ಇರ್ತಾವೆ ಹೈ ಡಿಸ್ಕೌಂಟ್ ಆದ ಹೇಳಿ ಜನರಿಗೆ ಒಂದು ತಪ್ಪು ತಿಳುವಳಿಕೆ ಕೊಟ್ಟು ಆನ್ಲೈನ್ ಔಷಧ ಬಾಕಿ ಐಟಮ್ಸ್ ಮಾಡಿದಂಗೆ ಆಗ್ತದೆ. ಅದಕ್ಕೆ ನಾವು ಗೌರ್ಮೆಂಟ್ಗೆ ಏನು ರಿಕ್ವೆಸ್ಟ್ ಮಾಡ್ಕೊಳಕ್ಕಿದೆ ಅಂದರೆ, ಈ ಆನ್ಲೈನ್ ಔಷಧದ ಒಂದೇನು ಸಿಸ್ಟಮ್ ಐತಿ ಅಥವಾ ಜನ ಮೋಸ ಹೋಗ್ತಾ ಇದ್ದಾರೆ, ಅದರಿಂದ ಜನರನ್ನು ತಪ್ಪಿಸೋ ಸಲುವಾಗಿ ಯೋಗ್ಯ, ನಿಜವಾಗಲೂ ಮನುಷ್ಯನಿಗೆ ನಮಗೆ ಆರೋಗ್ಯನೇ ಮೇನ್. ಅದಕ್ಕೆ ರೊಕ್ಕದ ದೃಷ್ಟಿಯಿಂದ ಕನ್ಫ್ಯೂಸ್ ಮಾಡಿ ಆನ್ಲೈನ್ ಔಷಧ ಮಾಡಿಸೋದು ಈ ಸಿಸ್ಟಮ್ ಬೇಡ. ಇದು ಯಾಕಾಗಿತ್ತು ಅಂದರೆ, ಇದು ಕೋವಿಡ್-19 ಇದ್ದಾಗ ನಿರ್ವಹಿದ್ದಿದ್ದಿಲ್ಲ, ಜನ ಹೊರಗೆ ಹೋಗ್ಲಿಕ್ಕೆ ಬರ್ತಿದ್ದಿಲ್ಲ, ಮತ್ತು ಬಾಕಿ ಅಂಗಡಿಗಳನ್ನೆಲ್ಲ ಅವಾಗ ಬಂದ್ ಮಾಡಿಸಿದ್ರು. ಆವಾಗ ಗೌರ್ಮೆಂಟ್ನವರು ಒಂದು ನಿರ್ಧಾರ ತೊಗೊಂಡು ಅಲ್ಲಿ ಮನೆಗೆ ಮುಟ್ಟಿಸ್ರಪ್ಪ ಅನ್ನೋ ದೃಷ್ಟಿಯಿಂದ ಒಂದು ಆನ್ಲೈನ್ ಮಾಡಿದ್ರು. ಆದರೆ ಈಗ ಕೋವಿಡ್ ಇಲ್ಲ, ಏನಿಲ್ಲ, ಜನ ಆರಾಮ್ ಸರ್ ಹೋಗಿ ಔಷಧ ಅಂಗಡಿಯಾಗ ತಮ್ಮ ಯಾರು ವಿಶ್ವಾಸ ಇರ್ತೈತಲ್ಲ ಔಷಧ ಅಂಗಡಿಯಾಗ ತಾವು ಔಷಧ ತೊಗೋಬೋದು. ಆದ್ದರಿಂದ ಈಗ ಅದೇನು ಸಿಸ್ಟಮ್ ಇತ್ತು ಕೋವಿಡ್ ಟೈಮ್ನಂದು ಅದು ಹೋಗೈತಿ. ಈಗ ಅದ್ರ ಸಲುವಾಗಿ ಆ ಕಾಯ್ದೆ ಇಟ್ಕೊಂಡು ಕುಂಡ್ರಬೇಡ್ರಿ. ಆ ಕೋವಿಡ್ ಟೈಮ್ನಾಗ ಏನು 2018 ಒಂದು ಇದು ಮಾಡಿದ್ರು, ಅದನ್ನು ಬಂದ್ ಮಾಡಿಸ್ರಿ, ಅದನ್ನು ತೆಗೀರಿ ಅಂತೇಳಿ ಬೇಡ್ಕೊಂಡಿದ್ದೀವಿ. ಮತ್ತು ಎಷ್ಟೋ ಸಣ್ಣ ಚೇನ್ ಶಾಪ್ಗಳು ಬಂದಾವು, ಅವು ತಮ್ಮ ಇದು ಕಾಂಪಿಟೇಷನ್ಲೇ ತಮ್ಮ ಔಷಧಗಳನ್ನ ತಂದು 40%, 50% ಅಂತೇಳಿ ಮಂದಿ ಒಂದು ದಾರಿ ತಪ್ಪಿಸಿ, ಮತ್ತು ಅದು ಇದು ಬೇಡ ಅದನ್ನ ತಗೋರಿ ಅಂತೇಳಿ ಕಾಂಪಿಟೇಷನ್ ಮಾಡಿದಂಗೆ ಮಾಡಿ ಔಷಧಗಳು ಕೊಡ್ತಾರೋ. ಇದರಿಂದ ಜನರ ಆರೋಗ್ಯಕ್ಕೆ ಬಾಧಕ ಐತಿ. ಅದಕ್ಕೆ ನಾವು ಇವತ್ತು ಆಲ್ ಇಂಡಿಯಾ ಬಂದು ಇದು ಮಾಡಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ನಾವು ಬೆಳಗಾವಿ ಜಿಲ್ಲೆದೊಳಗೆ ನಾವು ಎಲ್ಲ ಕೇಳಿದ್ದೀವಿ. ಆದರೆ ಯಾರಿಗೂ ನಾವು ಈ ಬಂದ ಮಾಡಿರಿ ಅಂತೇಳಿ ಫೋರ್ಸ್ ಮಾಡಿಲ್ಲ. ತಮ್ಮ ಮನಸ್ಸಲ್ಲೇ ಅವರ ಜನ ಬಂದ್ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಸಹಕಾರ ಕೊಡ್ತಾರೆ. ನನ್ನ ಹೆಸರು ನಾರಾಯಣ್ ಕುಲಕರ್ಣಿ, ಕಾರ್ಯದರ್ಶಿ, ಬೆಳಗಾವಿ ಜಿಲ್ಲಾ ಔಷಧ ವ್ಯಾಪಾರಿ. ಬೆಳಗಾವಿ ಜಿಲ್ಲಾ ಔಷಧ ವ್ಯಾಪಾರಿ ರಿಟೇಲರ್ ಅಧ್ಯಕ್ಷನಾದ BB ಸದಲಗೆ. ಇವತ್ತು ಭಾರತ ದೇಶದಲ್ಲೇ ಎಲ್ಲ ಔಷಧ ಅಂಗಡಿ ಒಂದು ಸಂಘಟನೆ ಬಂದ್ ಪುಕಾರಿಸಿದೆ. ಆದರೂ ನಾವು ಬೆಳಗಾವಿ ಡಿಸ್ಟಿಕ್ ರಿಟೇಲ್ ಫಾರ್ಮಸಿ ವತಿಯಿಂದ ಜನರಿಗೆ ಅನುಕೂಲ ಆಗಲಿ, ಸಾರ್ವಜನಿಕ ಜನರಿಗೆ ಅನಾನುಕೂಲ ಆಗಬಾರ್ದು, ಪೇಷಂಟ್ಗಳಿಗೆ ಅನಾನುಕೂಲ ಆಗಬಾರ್ದು ಅಂತೂ ನಾವು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಇವತ್ತು ಜಿಲ್ಲಾದ್ಯಂತ ಎಲ್ಲ ಔಷಧ ಅಂಗಡಿ ಚಾಲೂ ಇಟ್ಟಿದ್ದೀವಿ. ಮತ್ತು ನಮ್ಮ ಕೈಗೆ
ಕಪ್ಪು ಬಟ್ಟೆ ಧರಿಸಿ ನಾವು ನೈತಿಕ ಬೆಂಬಲ ಕೊಡ್ತಾ ಇದ್ದೀವಿ. ನಮ್ಮ ಡಿಮಾಂಡ್ ಇಷ್ಟೇ, ಆನ್ಲೈನ್ ಫಾರ್ಮಸಿ ಬಂದ್ ಆಗಬೇಕು. ಮತ್ತೊಂದು ಕಾರ್ಪೊರೇಟ್ ಕಂಪನಿಗಳು ಏನು ಹ್ಯೂಜ್ ಡಿಸ್ಕೌಂಟ್ ಕೊಟ್ಟು ಆಕರ್ಷಿತ ಗ್ರಾಹಕರಿಗೆ ಮಾಡ್ತಾ ಇದ್ದಾರೆ, ಅದು ಬಂದ್ ಆಗಬೇಕು. ಮತ್ತೊಂದು ಡಾಕ್ಟರ್ ಸಪ್ಲೈ ಅಂದ್ರೆ ಕ್ವ್ಯಾಕ್ ಡಾಕ್ಟರ್ಸ್ ಅವರು ಇವರು ಏನು ಡಿಸ್ಪೆನ್ಸ್ ಮಾಡ್ತಾ ಇದ್ದಾರೆ, ಅವಾಗಿಂದ ಹಿಂದಿನ ಕಾಲ ಒಂದು 40-50-60 ವರ್ಷ ಹಿಂದ್ಗಡೆ ಅವಾಗ ಔಷಧ ಅಂಗಡಿ ಕಡಿಮೆ ಇದ್ದು, ಫಾರ್ಮಾಸಿಸ್ಟ್ ಕಡಿಮೆ ಇದ್ದು, ಕಾಲೇಜಸ್ಸು ಕಡಿಮೆ ಇದ್ದು, ಅವಾಗ ಅವರು ಎಮರ್ಜೆನ್ಸಿ ಡ್ರಗ್ ಇಡಲಿಕ್ಕೆ ಅದು ಶೆಡ್ಯೂಲ್ಗೆ ಅಮೆಂಡ್ಮೆಂಟ್ ಆಗಿತ್ತು. ಸ್ವಾತಂತ್ರ್ಯ ಆದ ನಂತರ ಇವತ್ತು 78-80 ವರ್ಷದಾಗೂ ಈಗ ಹೆಜ್ಜೆಗೆ ಪಾನಪಟ್ಟಿ ಅಂಗಡಿಗಿಂತ ಹೆಚ್ಚು ನಾವು ಫಾರ್ಮಸಿ ಅಂಗಡಿಗಳು ಅದಾವೆ, ಫಾರ್ಮಾಸಿಸ್ಟ್ ಇದಾವೆ. ಅದಕ್ಕೆ ಯಾವುದೂ ಮೂಲೆಯಲ್ಲಿ ಯಾವುದೂ ಔಷಧ ಕೊರತೆ ಆಗದಂತೆ ನಮ್ಮ ರಿಟೇಲರ್ ಬಾಂಧವರು ಎಲ್ಲ ಸಾರ್ವಜನಿಕರಿಗೆ ಔಷಧ ಅನುಕೂಲ ಮಾಡಲಿಕ್ಕೆ ನಾವು ಸಿದ್ಧ ಆದೀವಿ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟು ಇದು ಶೆಡ್ಯೂಲ್ಗೆ ರದ್ದುಪಡಿಸಬೇಕು ಅಂತ ನಮ್ಮ ಆನ್ಲೈನ ಶೆಡ್ಯೂಲ್ಗೆ ಮತ್ತು ಯೂಸ್ ಡಿಸ್ಕೌಂಟ್ ಬೋರ್ಡನ್ನು ತೆಗಿಬೇಕಂತ ಈ ತೀವ್ರವಾಗಿ ನಮ್ಮದು ಇದು ಬೇಡಿಕೆ ಇದೆ. ಇದು ಯಾವತ್ತೂ ಅವರು ಸರ್ಕಾರಿ ಇದು ಗಮನ ಇಟ್ಟು ಕ್ಯಾನ್ಸಲ್ ಮಾಡೋದಿಲ್ಲ, ರದ್ದು ಮಾಡೋದಿಲ್ಲ. ಅವತ್ತರ ಒಟ್ಟು ನಾವು ಗಬ್ಬಕೊಂಡಿರೋದಿಲ್ಲ. ತೀವ್ರವಾಗಿ ಇಂದಿನ ದಿವಸ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ತೀವ್ರವಾಗಿ ಆಂದೋಲನ ಮಾಡೋಕ್ಕೆ ಸಿದ್ಧ ಇದ್ದೀವಿ. ಮಾನಸಿಕವಾಗಿ ಹೋರಾಟ ಆಗಿ ಎಲ್ಲ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ನಾವು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ತ್ರಾಸ ಆಗಬಾರ್ದು. ಇದು ಎಸೆನ್ಷಿಯಲ್ ಕಮ್ಯುನಿಟಿದಾಗ ನಾವು ಬರ್ತೀವಿ. ನಮಗೆ ಬಂದ್ ಮಾಡಿ ಹೋರಾಟ ಮಾಡಿ ನಮ್ಮದು ಕರ್ತವ್ಯ ಅಲ್ಲ. ನಾವು ಬಂದ್ ಮಾಡ್ರೆ ಜಿಲ್ಲಾದ್ಯಂತ ಎಲ್ಲ ಔಷಧ ಅಂಗಡಿ ಮಾಡ್ರೆ ಪೇಷಂಟ್ಗಳಿಗೆ ರುಗ್ಣ ಇವರಿಗೆ ಎಮರ್ಜೆನ್ಸಿ ಮೆಡಿಸಿನ್ ಯಾರು ಕೊಡೋರ, ಆನ್ಲೈನ್ ಇವರು ಡ್ರಗ್ ಡಿಪಾರ್ಟ್ಮೆಂಟು ಎಲ್ಲ ನಮಗೆ ಸಾಥಿದೆ. ಎಲ್ಲ ಇಷ್ಟು ಪಾಪ್ಯುಲೇಷನ್ ಇದ್ದರೆ 1-2 ಅಂಗಡಿ ಚಾಲು ಇದ್ದರೆ ಅವ್ರಿಗೆ ಅನಾನುಕೂಲ ಆಗುತ್ತೆ. ಯಾರೋ ಪೇಷಂಟ್ಗೆ ನಡೆಯಕ್ಕೆ ಬರೋದಿಲ್ಲ. ನಾವು ಹೋಮ್ ಡೆಲಿವರಿ ಕೊಡ್ತೀವಿ, ಅವ್ರದ್ದು ಸೇವೆ ಮಾಡ್ತಾಯಿದ್ವಿ. ಇದು ನಮ್ಮ ಬಿಸ್ನೆಸ್ ಅಲ್ಲ, ಇದು ಔಷಧ ಸೇವೆ. ಅದಕ್ಕೋಸ್ಕರ ನಾವು ಸಾರ್ವಜನಿಕರ ತೊಂದರೆ ಆಗಬಾರ್ದಂತೂ ನಾವು ನಮ್ಮ ಅಂಗಡಿಗಳನ್ನು ಚಾಲು ಇಟ್ಟಿದ್ದೀವಿ. ನಮ್ಮ ಹೆಸರು BB ಸದಲಗೆ.